ಸಾಲಬಾಧಿ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಘತ್ತರ್ಗಿ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟಿರುವ ಚಂದ್ರಕಾಂತ್ ಮಲ್ಲೇಶಪ್ಪ ಬೇಲೂರಿಯಾಗಿದ್ದು, ಸಾಲಬಾಧೆಯಿಂದ ಬೇಸತ್ತು ನಸಿಕಿನ ಜಾವ ನೀರು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಹಶೀಲ್ದಾರ್ ಕಚೇರಿ ಎದುರು ಇರುವ ಕಲಬುರಗಿ ವಿಜಯಪುರ ರಾಜ್ಯ ಹೆದ್ದಾರಿ ಮೇಲೆ ರೈತ ಶವವನ್ನ ಇಟ್ಟು ಜಿಲ್ಲಾ ರೈತ ಹೋರಾಟ ಸಮಿತಿಯಿಂದ ಅವಣ್ಣ ಮ್ಯಾಕೇರಿ ನೇತೃತ್ವದಲ್ಲಿ ನೂರಾರು ಜನ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನಾ ಸ್ಥಳಕ್ಕೆ ಅಫಜಲಪುರ ಶಾಸಕರಾದ ಎಂವೈ ಪಾಟೀಲರು ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಜಮಾದಾರ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಶ್ರೀಶೈಲ ಗೋಳಿ ರೈತ ಸಂಘದ ತಾಲೂಕು ಕಾರ್ಯಕರ್ತರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ನಮ್ಮ ತಾಲೂಕಿನಲ್ಲಿ ಆತ್ಮಹತ್ಯೆ ಆಗಬಾರ್ದಂದ್ರೆ ಇಲ್ಲಿ ನಮ್ಮ ತಾಲೂಕಿನ ಶಾಸಕರು ರೈತರ ಪರವಾಗಿ ಏನು ಇವತ್ತು ನೆಟೆ ರೋಗ ಇಡೀ ನಮ್ಮ ರಾಜ್ಯದಲ್ಲಿ ಹೆಚ್ಚು ತೊಗರಿ ಬೆಳೆಯುವಂಥದ್ದು ಅಂದರೆ ನಮ್ಮ ಕಲಬುರಗಿ ಜಿಲ್ಲಾ. ಹೀಗಾಗಿ ತೊಗರಿ ಆಗಲಿ, ಹತ್ತಿ ಆಗಲಿ, ಪ್ರತಿಯೊಂದು ಬೆಳೆಯಲ್ಲಿ ಇವತ್ತು ರೈತರಿಗೆ ಬಹಳ ಅನ್ಯಾಯ ಆಗಿದೆ. ಹಾಗಾಗಿ ಈಗ ರೈತರು ಪರಿಹಾರ ನೀಡಬೇಕು. ಅದೇ ರೀತಿ ರೈತರು ಇವತ್ತು ಏನು ಚಂದ್ರಕಾಂತ ಬೇಲೂರವರ ಎಷ್ಟು ಇವತ್ತು ಸಾಲ ಆಗಿದೆ, ರೈತರು ಅದು ಸರ್ಕಾರ ಭರಿಸಬೇಕು. ಅವರ ಇವತ್ತವರ ಮಂಥನಕ್ಕೆ ಬಹಳ ನಷ್ಟವಾಗಿದೆ. ಇವತ್ತು ಎಷ್ಟು ದುಡ್ಡು ಕೊಟ್ಟರು ಚಂದ್ರಕಾಂತ ಬೇಲೂರವರು ಬರಂಗಿಲ್ಲ. ಇವತ್ತನ್ನು ನಮ್ಮನ್ನು ಬಿಟ್ಟು ಅಗಲಿ ಹೋದರು. ಅವರು ಸ್ವಲ್ಪ ಏನಾದರೂ ನಮ್ಮ ನಾಯಕರುಗಳಿಗೆ ಅವಣ ಮೆಕ್ಕಿನ ಸಾಹೇಬ್ರಿಗೆ ಈ ಥರ ಆಗಿದೆ ನನಗಂತ ಹೇಳಿದ್ರೆ ಅವರು ಏನಾದ್ರು ಎಚ್ಚೆತ್ಕೊಂಡು ಅಧಿಕಾರಿಗಳಿಗೆ ಭೇಟಿ ಮಾಡಿಸಿ ಏನೋ ಆಗ್ತಿತ್ತು. ಆದರೆ ಅವರು ಏನೋ ಮನನೊಂದು ಇದು ಸಾಲ ಮುಟ್ಟಂಗಿಲ್ಲ, ಇದು ನಾನು ಎಷ್ಟು ಬೆಳೆದರೂ ಕೂಡ ನಾನು ಸಾಲ ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಮನನೊಂದು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ನಾವು ರೈತರು ಆತ್ಮಹತ್ಯೆ ಮಾಡಬಾರ್ದಂದ್ರೆ ಕೂಡಲೇ ಅದು ಏನು ನಮ್ಮ DC ಕಚೇರಿ ಎದುರುಗಡೆ ಹೋರಾಟ ಮಾಡಿ ಏನು ಬೇಡಿಕೆಗಳು ಇಟ್ಕೊಂಡಿದ್ರು ಅವೆಲ್ಲ ಬೇಡಿಕೆಗಳು ಬಗೆಹರಿದ್ರೆ ಮಾತ್ರ ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಏನು ಚಂದ್ರಕಾಂತ ಬೇಲೂರವರ ಆತ್ಮಹತ್ಯೆ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.